12 ರಾಶಿಗಳಲ್ಲಿ ಬಹಳ ಶ್ರೇಷ್ಠವಾಗಿರುವಂತಹ ರಾಶಿ ವೃಷಭ ರಾಶಿ. ಜನ್ಮ ರಾಶಿಯಲ್ಲಿರುವಂತಹ ಗುರುವು ಸಾಕಷ್ಟು ರೀತಿಯಾದಂತಹ ವಿಳಂಬವನ್ನು ಕೂಡ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಇವತ್ತಾಗಬೇಕಾದಂತಹ ಕೆಲಸ ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಅಂತ ತುಂಬಾ ವಿಳಂಬ ಆಗುವಂತಹ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿ ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ. ಎರಡನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದಾಗಿ ಮಾತಿಗೆ ಸಂಬಂಧಪಟ್ಟು ಬಹಳ ವಿರೋಧಗಳು ಕೂಡ ಬರುವಂತ ಸಾಧ್ಯತೆಗಳಿರುವಂಥದ್ದು. ನೀವು ಒಳ್ಳೆಯದಕ್ಕಾಗಿ ಮಾತಾಡಿ ಅಥವಾ ಎಚ್ಚರಿಕೆಗಳನ್ನು ನೀಡಿ ಏನು ಹೇಳಿದ್ರು ಕೂಡ ಎಲ್ಲವೂ ಕೂಡ ನಿಮಗೆ ಮುಳ್ಳಾಗಿ ಬರುವಂತ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಸದಾಕಾಲ ಮಾನಸಿಕವಾಗಿರ್ತಕ್ಕಂತಹ ಒಂದು ಕಿರಿಕಿರಿ ಏನು ಎತ್ತ ಅಂತ ಹೇಳಿ ಬಗೆಹರಿಸಿಕೊಳ್ಳಿಕ್ಕೆ ಆಗದೇ ಇರುವಂತಹ ಕೆಲವಷ್ಟು ಸನ್ನಿವೇಶಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರುವಂತ ಸಾಧ್ಯತೆಗಳಿರುವಂಥದ್ದು. ನವಗ್ರಹ ಮಂಡಲದ ಅಧಿಪತಿಯಾಗಿರುವಂತಹ ರವಿಯು 11ನೇ ಸ್ಥಾನದಲ್ಲಿರುವುದರಿಂದಾಗಿ ಸಾಕಷ್ಟು ರೀತಿಯಾದಂತಹ ರಾಜವೈಭೋಗಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅನುಭವಿಸುವಂತಹ ಯೋಗ ನಿಮ್ಮ ರಾಶಿಗಿರುವಂಥ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ ಮಾರ್ಚ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ. ಪ್ರಧಾನವಾಗಿ ಈ ಒಂದು ತಿಂಗಳಿನಲ್ಲಿ ಇರತಕ್ಕಂತಹ ಗ್ರಹ ಸ್ಥಿತಿಗಳನ್ನು ನೋಡೋಣ. ವೃಷಭ ರಾಶಿ ಪ್ರಧಾನವಾಗಿ ಜನ್ಮ ರಾಶಿಯಲ್ಲಿರುವಂತಹ ಗುರುವು, ಅದೇ ರೀತಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಕುಜನು, ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಕೇತುವು, 10ನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯು, ಅದೇ ರೀತಿ ಈ ಒಂದು ತಿಂಗಳಿನ ಅಂತ್ಯ ಭಾಗದಲ್ಲಿ 11ನೇ ಸ್ಥಾನಕ್ಕೆ ಬರತಕ್ಕಂತಹ ಶನಿಯು, ಅದೇ ರೀತಿಯಾಗಿ ರವಿ, ಬುಧ, ರಾಹು, ಶುಕ್ರ ಎಲ್ಲ ಗ್ರಹಸ್ಥಿತಿಗಳು ಕೂಡ 11ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಯಾವ ರೀತಿಯಾದಂತಹ ಫಲಾಫಲಗಳು ಈ ಒಂದು ತಿಂಗಳಿನಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಮಾಡುವಂಥ ಕೆಲಸ ಕಾರ್ಯ, ಉದ್ಯೋಗ, ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಜಾಡ್ಯತನ, ಆಲಸ್ಯಗಳು, ವಿಳಂಬಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಕೆಲವಷ್ಟು ತಡೆಗಳನ್ನು ಕೊಡುವಂಥ ಸಾಧ್ಯತೆಗಳಿರುವಂಥದ್ದು. ಕೆಲವಷ್ಟು ಆಲಸ್ಯಗಳನ್ನು ಬಿಟ್ಟು ಮುಂದುವರೆದರೆ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಅಲಂಕರಿಸುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿದೆ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಕೆಲವಷ್ಟು ಆಡಿದಂತಹ ಮಾತುಗಳು ವಿರೋಧವಾಗಿ ಬರುವಂತಹ ಸಾಧ್ಯತೆಗಳಿರುವಂಥದ್ದು. ಕುಟುಂಬದಲ್ಲಿ ಕೆಲವಷ್ಟು ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೂಡ ವಾದ ವಿವಾದಗಳು, ಚರ್ಚೆಗಳು ಕೂಡ ಬರುವಂತಹ ಸಾಧ್ಯತೆಗಳಿರುವಂಥದ್ದು. ದುಡ್ಡಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಕೆಲವಷ್ಟು ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಆಧಾರವಿಲ್ಲದೇನೆ ಮಾಡಿರುವಂತಹ ಕೆಲವಷ್ಟು ವ್ಯವಹಾರಗಳಿರಬಹುದು, ವ್ಯಾಪಾರಗಳಿರಬಹುದು, ಮಾತುಕತೆಗಳಿರಬಹುದು, ನಷ್ಟಗಳನ್ನು ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ. ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಮಕ್ಕಳ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆಗಳಿದೆ. ಅದೇ ರೀತಿ ಕೆಲವಷ್ಟು ವಿದ್ಯಾಭ್ಯಾಸ ಮಾಡುವಂಥ ವಿಷಯದಲ್ಲಿಯೂ ಕೂಡ ಮನಸ್ಸು ಚಂಚಲವಾಗುವಂಥ ಸಾಧ್ಯತೆಗಳಿರುತ್ತೆ. ಪಠ್ಯೇತರ ವಿಷಯದಲ್ಲಿ ಹೆಚ್ಚಿಗೆ ಕೆಲವಷ್ಟು ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಕ್ರೀಡೆ ಅಥವಾ ಕೆಲವಷ್ಟು ಚಿತ್ರಕಲೆಯ ವಿಷಯದಲ್ಲಿ ಇರಬಹುದು ಅಥವಾ ಇನ್ನಿತರ ವೈಯಕ್ತಿಕವಾದಂಥ ಕೆಲವಷ್ಟು ಪ್ರತಿಭೆಗಳನ್ನು ಹೊರಹೊಮ್ಮಿಸುವಂತಹ ವಿಷಯದಲ್ಲಿ ಒಂದು ಸ್ಥಾನಮಾನವನ್ನು, ಗೌರವವನ್ನು ಗಳಿಸುವಂಥ ಯೋಗ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಮತ್ತು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಖಿನ್ನತೆಯಿಂದಾಗಿರಬಹುದು, ಕೆಲವಷ್ಟು ಒತ್ತಡಗಳನ್ನು ಅನುಭವಿಸಿಕೊಂಡಾಗಿರ್ಬೋದು, ಕೆಲವಷ್ಟು ಹೇಳಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳು ಕೂಡ ಈ ಒಂದು ಕೇತುವಿನಿಂದ ಬರುವಂಥ ಲಕ್ಷಣಗಳಿರುವಂಥದ್ದು. ಯಾವುದೇ ಕಾರಣಕ್ಕೂ ಮನಸ್ಸನ್ನು ನೆಗೆಟಿವ್ ಆಗಿರತಕ್ಕಂಥ ಆಲೋಚನೆಗಳಿಗೆ, ವಿಷಯಗಳಿಗೆ ಹರಿಬಿಡಬೇಡಿ. ಆದಷ್ಟು ಧೈರ್ಯವಾಗಿ, ಸ್ಥೈರ್ಯದಿಂದ ಮುನ್ನಡೆಯುವಂತಹ ಒಂದು ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಶತ್ರುಗಳಿಂದಾಗಿಯೂ ಕೂಡ ಕೆಲವಷ್ಟು ಉಪಟಳಗಳು, ವಿರೋಧಗಳು, ಕೆಲವಷ್ಟು ಮತ್ಸರಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟು ಧನಾತ್ಮಕವಾಗಿರುವಂಥ ಚಿಂತನೆಗಳನ್ನು ಮಾಡಿಕೊಂಡು ದೇವತಾರಾಧನೆ, ಕುಲದೇವತಾರಾಧನೆ ಮತ್ತು ಇಷ್ಟ ದೇವತಾರಾಧನೆಗಳನ್ನು ಮಾಡಿಕೊಂಡು ಮುಂದುವರಿರಿ. ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ವಿಮರ್ಶೆಯನ್ನು ಮಾಡಿಕೊಂಡು ಮುಂದುವರಿರಿ. ಒಳ್ಳೆಯ ಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಕೂಡ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗ ಈ ಸಂದರ್ಭದಲ್ಲಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರಬಹುದು ಅಥವಾ ಹೊಸ ರೀತಿಯಾದಂತಹ ಕೆಲಸ ಕಾರ್ಯದಲ್ಲಿ ಮುನ್ನಡಿಬೇಕು ಅಂತ ಹೇಳುವಂಥ ಆಲೋಚನೆಗಳನ್ನು ಮಾಡಿಕೊಂಡಿದ್ರೆ ಒಳ್ಳೆ ರೀತಿಯಾದಂತಹ ಸಹಾಯ ಸಹಕಾರಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಈ ಒಂದು ಸಂದರ್ಭ ವಿಶೇಷವಾಗಿ ನಿಮಗೆ
ಬಲವನ್ನು ಕೊಡುವಂಥ ಎಲ್ಲ ಸಾಧ್ಯತೆಯು ಕೂಡ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ಅಂತ ಹೇಳುವಂಥದ್ದು ಸ್ಥಾನವನ್ನು 9ನೇ ಸ್ಥಾನ ಅಂತ ಹೇಳ್ತೇವೆ. 9ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿಯು 10ನೇ ಸ್ಥಾನದಲ್ಲಿರುವಂಥದ್ದು. ತಂದೆಯ ಆರೋಗ್ಯದಲ್ಲಿ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆಗಳಿದೆ. ನಿಮ್ಮ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಆಸ್ತಿ ಅಥವಾ ಇತ್ಯಾದಿ ಸ್ವತ್ತುಗಳನ್ನು ನಿಮ್ಮ ಒಂದು ಕೆಲವಷ್ಟು ದಾಖಲೆ ಪತ್ರಗಳಲ್ಲಿ ಸರಿಪಡಿಸಿಕೊಳ್ಬೇಕಾದಂತಹ ಕೆಲವಷ್ಟು ಅವಶ್ಯಕತೆಗಳಿಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದು ಸಕಾರಾತ್ಮಕವಾಗಿ ಒಳ್ಳೆಯ ರೀತಿಯಿಂದ ನಿಮಗದು ಅನುಕೂಲವಾಗುವಂಥ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ಉದ್ಯೋಗ ವ್ಯವಹಾರಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ವ್ಯವಹಾರಗಳು ಕೈ ಹಿಡಿತಾ ಇಲ್ಲ, ಕೊನೆಯ ಹಂತಕ್ಕೆ ಬರ್ತಾ ಇದೆ, ಎಲ್ಲ ಕೈ ತಪ್ಪು ಹೋಗ್ತಾ ಇದೆ ನಮಗೆ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ನೀವೇನು ಎದುರಿಸ್ತಾ ಇದ್ದೀರಿ, ಆ ಒಂದು ಸನ್ನಿವೇಶವು ಕೂಡ ಸ್ವಲ್ಪ ದೂರವಾಗುವಂಥ ಸಾಧ್ಯತೆಗಳು ಈ ಒಂದು ತಿಂಗಳದ ಅಂತ್ಯ ಭಾಗದಲ್ಲಿ ನೀವು ಕಾಣಬಹುದು. ಇನ್ನು ಉದ್ಯೋಗ ಅಪೇಕ್ಷಿತರಿಗೂ ಕೂಡ ಒಳ್ಳೆಯ ಉದ್ಯೋಗವೂ ಕೂಡ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಆದರೆ ಪ್ರಯತ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾದಂಥ ಅವಶ್ಯಕತೆಗಳು ಈ ಸಂದರ್ಭದಲ್ಲಿರುವಂಥದ್ದು. ಇನ್ನು ಲಾಭಸ್ಥಾನವನ್ನು ನೋಡೋದಾದರೆ ಲಾಭಸ್ಥಾನದಲ್ಲಿರ್ತಕ್ಕಂತಹ ರವಿಯು ಅದೇ ರೀತಿ ಬುಧ ಶುಕ್ರ ರಾಹುವಿನಿಂದಾಗಿ ಒಳ್ಳೆಯ ಲಾಭಾಂಶವೂ ಕೂಡ ಮಾಡಿರುವಂಥ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಫಲವನ್ನು ಕೊಡುವಂಥ ಯೋಗಗಳಿರುವಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮ ಆಗಿರಬಹುದು ಅಥವಾ ನ್ಯಾಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಒಳ್ಳೆಯ ಒಂದು ಫಲವನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿರುವಂಥದ್ದು. ಧರ್ಮಕರ್ಮ ಕಾರ್ಯದಲ್ಲಿ ಹೆಚ್ಚಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಷ್ಟು ಆದಷ್ಟು ಒಳ್ಳೆಯ ಫಲವನ್ನು ಕೂಡ ನೀವು ಅನುಭವಿಸುವಂಥ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ಅನಗತ್ಯವಾಗಿರ್ತಕ್ಕಂತಹ ಕೆಲವಷ್ಟು ಖರ್ಚು ವೆಚ್ಚಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಸಂಬಂಧ ಇಲ್ಲದೇ ಇರುವಂತಹ ಕೆಲವಷ್ಟು ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ದುಶ್ಚಟ ದುರ್ಜನರ ಸಹವಾಸ ದುರ್ಬುದ್ಧಿ ಇತ್ಯಾದಿಗಳಿಂದ ದೂರ ಇದ್ದಷ್ಟು ಒಳ್ಳೆಯ ರೀತಿಯಾದಂತಹ ಒಂದು ಪ್ರತಿಫಲವನ್ನು ಕಾಣಬಹುದು. ಸಮಾಜದಲ್ಲಿ ಒಳ್ಳೆಯ ರೀತಿಯಾದಂತಹ ಗೌರವ ಸ್ಥಾನಮಾನ ಇತ್ಯಾದಿಗಳನ್ನು ಗಳಿಸುವಂಥ ಯೋಗಗಳು ಈ ಸಂದರ್ಭದಲ್ಲಿ ಇರತಕ್ಕಂಥದ್ದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.